ಕರ್ನಾಟಕ ರಾಜ್ಯ ಕಂಡ ಧೀಮಂತ ರಾಜಕಾರಣಿಗಳ ಪಟ್ಟಿಯನ್ನು ಮಾಡುವಾಗ ಇವರ ಹೆಸರನ್ನು ಮರೆತು ಬಿಟ್ರೆ ಅದು ಎಂದಿಗೂ ಪರಿಪೂರ್ಣವಾಗುವುದಿಲ್ಲ. ಕಾರಣ ಕರ್ನಾಟಕ ರಾಜಕಾರಣದಲ್ಲಿ ಇವರ ಪಾತ್ರ ಅಷ್ಟು ಮಹತ್ವದ್ದು. ಸಾಮಾನ್ಯ ಕುರುಬನೊಬ್ಬ ತನ್ನ ಸಮಾಜವಾದಿ ಸಿದ್ಧಾಂತದಿಂದ ಸರ್ವ ಜನಾಂಗದ ಮನಗೆದ್ದು ಕರ್ನಾಟಕದ ಮುಖ್ಯಮಂತ್ರಿಯಾದ ಕತೆ ಇದು. ಮೈಸೂರು ಜಿಲ್ಲೆಯ ದೂರದ ಭಾಗವಾಗಿರುವ ಸಿದ್ದರಾಮನಹುಂಡಿ ಎಂಬ ಗ್ರಾಮದಲ್ಲಿ 1947 ಆಗಸ್ಟ್ 8ರಂದು ಸಿದ್ದರಾಮೇಗೌಡ ಮತ್ತು ಬೋರಮ್ಮ ದಂಪತಿಗಳಿಗೆ ಮಗನಾಗಿ ಸಿದ್ದರಾಮಯ್ಯನವರು ಜನಿಸುತ್ತಾರೆ. ರಾಜಕಾರಣಿಗಳು ಎಂದರೆ ದುಷ್ಟರು, ಭ್ರಷ್ಟರು ಎನ್ನುವ ಕಾಲದಲ್ಲಿ ಅಕ್ರಮದ ಕಪ್ಪು ಚುಕ್ಕೆಯನ್ನ ತಮ್ಮ ಮುಖಕ್ಕೆ ಅಂಟಿಸಿಕೊಳ್ಳದೆ ಶುಭ್ರ ರಾಜಕಾರಣವನ್ನ ಮಾಡಿದ ಮಾದರಿ ರಾಜಕಾರಣಿ ಸಿದ್ದರಾಮಯ್ಯನವರು. ಧರ್ಮದ ಹೆಸರಿನಲ್ಲಿ ಮನುಷ್ಯತ್ವವನ್ನ ಕಾಲ ಅಡಿಯಲ್ಲಿ ತುಳಿಯದೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ನಡೆಸಿ ಸರ್ವ ಜನಾಂಗದ ಹೃದಯದಲ್ಲಿ ನೆಲೆಸಿ ಮಾನವ ಧರ್ಮಕ್ಕೆ ಜೈ ಎಂದ ಅಪರೂಪದ ವ್ಯಕ್ತಿ ಇವರು. ಸಿದ್ದರಾಮಯ್ಯನವರ ಒರಟು ಧ್ವನಿ, ಮೃದು ಹೃದಯ, ನೇರ ನುಡಿ, ಪ್ರಾಮಾಣಿಕತೆಯ ನಡೆ, ಭೇದ ಭಾವವಿಲ್ಲದ ಮನಸ್ಸು ಕರ್ನಾಟಕದ ಜನರಿಗೆ ಅತ್ಯಂತ ಪ್ರಿಯವಾಗಿ ಸತತ 2ನೇ ಬಾರಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಕೀಲಿ ಶಿಕ್ಷಣವನ್ನ ಮಾಡಿರುವ ಸಿದ್ದರಾಮಯ್ಯನವರ ಬಾಲ್ಯ ಜೀವನ ಅಷ್ಟು ಸುಲಭವಾಗಿದ್ದಿಲ್ಲ. ಬಡತನದ ಕಾರಣ ಶಿಕ್ಷಣವನ್ನ ಮುಂದುವರಿಸಲಾಗದೆ ದನ ಕಾಯೋ ಕಾಯಕದಲ್ಲಿ ತೊಡಗಿದ್ದ ಸಿದ್ದರಾಮಯ್ಯನವರನ್ನ ಅವರ ಶಾಲಾ ಶಿಕ್ಷಕರು ಗಮನಿಸಿ ಅವರ ಚಾಕಚಕ್ಯತೆಯನ್ನ, ನೈಪುಣ್ಯತೆಯನ್ನ ಗುರುತಿಸಿ ನೀನು ದನ ಕಾಯೋಕಲ್ಲ ದೇಶ ಕಾಯಕ್ಕೆ ಲಾಯಕ್ಕಾದವನು ಎಂದು ಹೇಳಿ ನೇರವಾಗಿ 4ನೇ ತರಗತಿಗೆ ಪ್ರವೇಶ ನೀಡಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿ ತಮ್ಮ ಪ್ರೌಢ ಶಿಕ್ಷಣಕ್ಕಾಗಿ ಮೈಸೂರಿನತ್ತ ಮುಖ ಮಾಡಿದ ಸಿದ್ದರಾಮಯ್ಯನವರು ಮುಂದೆ ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ತಮ್ಮ BSc ಪದವಿಯನ್ನ ಮುಗಿಸಿಕೊಂಡ್ರು. ಸಿದ್ದರಾಮಯ್ಯನವರ ತಂದೆಗೆ ಮಗನನ್ನ ಡಾಕ್ಟರ್ ಮಾಡುವ ಬಯಕೆ ಇತ್ತು. ಆದರೆ ಸಿದ್ದರಾಮಯ್ಯನವರು ಶಾರದಾ ವಿಲಾಸ್ ಕಾಲೇಜ್ಗೆ ಪ್ರವೇಶ ಪಡೆದುಕೊಂಡು ತಮ್ಮ ಅಭಿಲಾಷೆಯಂತೆ LLB ಪದವಿಯನ್ನ ಪಡೆದುಕೊಂಡರು. ನಂತರ ಕೆಲಕಾಲ ವಿದ್ಯಾವರ್ಧಕ ಕಾಲೇಜ್ನಲ್ಲಿ ಅತಿಥಿ ಉಪನ್ಯಾಸಕರಾಗಿಯೂ ಸೇವೆ ಸಲ್ಲಿಸಿದ್ರು. ಇದಾದ ನಂತರದಲ್ಲಿ ತಮ್ಮ ನೆಚ್ಚಿನ ವಕೀಲಿ ವೃತ್ತಿಯನ್ನ ಆರಂಭಿಸಿದ್ರು. ನ್ಯಾಯವಾದಿಯಾಗಿ ಸಿದ್ದರಾಮಯ್ಯನವರ ಮನಸ್ಸು ನ್ಯಾಯಾಲಯದಲ್ಲೇ ಕಳೆದು ಹೋಗಲಿಲ್ಲ. ಶೋಷಿತ ವರ್ಗಗಳ ಪರ ಅವರ ಮನ ಸದಾ ಮಿಡಿಯುತ್ತಿತ್ತು. ಹೀಗಾಗಿ ಶ್ರೀ ಸಿದ್ದರಾಮಯ್ಯನವರು ಸಮಾಜವಾದಿ ಚಿಂತಕ ಡಾಕ್ಟರ್ ರಾಮ ಮನೋಹರ ಲೋಹಿಯಾರವರ ಪ್ರಭಾವಕ್ಕೆ ಒಳಗಾದರು. ವಿದ್ಯಾರ್ಥಿಯಾಗಿದ್ದಾಗ ಮೈಸೂರಿನ ಸುಬ್ಬರಾಯನ ಕೆರೆ ಬಳಿ ಇರುವ ಕಟ್ಟಡದಲ್ಲಿ ರೂಮೊಂದನ್ನು ಬಾಡಿಗೆ ಪಡೆದುಕೊಂಡಿದ್ದ ಸಿದ್ದರಾಮಯ್ಯನವರು ಕಷ್ಟದ ದಿನಗಳನ್ನು ಎದುರಿಸಿದ ಕಾಲವದು. ಅಂದಿನ ಆ ಅನುಭವವೇ ಮುಖ್ಯಮಂತ್ರಿಯಾಗಿ ಬಡವರ ಪರವಾದ ಹಲವಾರು ಯೋಜನೆಗಳನ್ನು ಇಂದು ಜಾರಿಗೆ ತರಲು ಸಹಕಾರಿಯಾಯಿತು. ಬಡವರ ಕಷ್ಟ ಏನು ಎಂಬುದು ನನಗೆ ಗೊತ್ತು. ಅದನ್ನು ಸ್ವಂತ ಅನುಭವಿಸಿದವನು ನಾನು. ಆದ್ರಿಂದಲೇ ಅನ್ನಭಾಗ್ಯ, ಕ್ಷೀರಭಾಗ್ಯ, ವಿದ್ಯಾಸಿರಿ ಮತ್ತಿತರ ಯೋಜನೆಗಳನ್ನು ಜಾರಿಗೆ ತರುವ ನಿರ್ಧಾರ ಕೈಗೊಂಡಿದ್ದೇನೆ ಎಂದು ಸಿದ್ದರಾಮಯ್ಯನವರು ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ಪ್ರೊಫೆಸರ್ PM ಚಿಕ್ಕಬೋರಯ್ಯ ಎಂಬುವವರ ಬಳಿ ವಕೀಲ ವೃತ್ತಿಯನ್ನು ಅಭ್ಯಾಸ ಮಾಡುತ್ತಿದ್ದ ಶ್ರೀ ಸಿದ್ದರಾಮಯ್ಯರವರು ಕ್ರಮೇಣ ಸಾರ್ವಜನಿಕ ಜೀವನಕ್ಕೆ ತೆರೆದುಕೊಂಡರು. ನಾಯಕತ್ವದ ಗುಣಲಕ್ಷಣಗಳನ್ನು ಮೈಗೂಡಿಸಿಕೊಳ್ಳತೊಡಗಿದ್ರು. ತಮ್ಮ ರಾಜಕೀಯದ ಆರಂಭದ ದಿನಗಳಲ್ಲಿ ಹಲವಾರು ಏರುಪೇರುಗಳನ್ನು ಕಂಡ ಸಿದ್ದರಾಮಯ್ಯನವರು ರಾಜಕೀಯದಿಂದಲೇ ಹಿಂದೆ ಸರಿದು ವಕೀಲ ವೃತ್ತಿಯನ್ನ ಮುಂದುವರಿಸಿಕೊಂಡು ಹೋಗುತ್ತಿದ್ರು. ಆದರೆ ಅಸಂಖ್ಯಾತ ಅಭಿಮಾನಿಗಳು ಮತ್ತು ಬೆಂಬಲಿಗರ ಒತ್ತಾಯದ ಮೇರೆಗೆ ಚುನಾವಣೆಗೆ ನಿಂತ ಸಿದ್ದರಾಮಯ್ಯನವರು ನಿಲ್ಲಲು ಡಿಪಾಸಿಟ್ ಹಣವೂ ಇಲ್ಲದೆ ಪ್ರಜೆಗಳು ಕೊಟ್ಟ ಹಣದಿಂದ ಮತ್ತು ಸ್ನೇಹಿತರೊಬ್ಬರು ಕೊಟ್ಟ ಹಳೆ ಕಾರ್ ಒಂದರಲ್ಲಿ ಅಲ್ಪ ಸ್ವಲ್ಪ ಪ್ರಚಾರವನ್ನ ಮಾಡಿ ಜಯ ಸಾಧಿಸಿದ್ದು ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ವಿರೋಚಿತ ಘಟನೆಗಳಲ್ಲಿ ಒಂದಾಗಿದೆ. ಮುಂದಿನ ಭಾಗದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ರಾಜಕೀಯ ಆರಂಭದ ಬಗ್ಗೆ ವಿಸ್ತೃತ ಮಾಹಿತಿಯನ್ನು ತಿಳಿಯೋಣ ಗೆಳೆಯರೇ. ಧನ್ಯವಾದಗಳು.